ನಾವೀಗ ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಯ ಶವಾಗಾರದ ಮುಂಭಾಗದಲ್ಲಿದ್ದೇವೆ. ಈ ಶವಾಗಾರದಲ್ಲಿ ಈಗ ಪಾರ್ಥಿವ ಶರೀರಗಳ ಡಿಎನ್ಎ ಮ್ಯಾಚಿಂಗ್ ಮಾಡುವಂತ ಪ್ರಕ್ರಿಯೆ ನಡೀತಾ ಇದೆ. ಇದುವರೆಗೂ 31 ಶವಗಳ ಗುರುತನ್ನ ಡಿಎನ್ಎ ಮ್ಯಾಚಿಂಗ್ ನ ಮೂಲಕ ಪತ್ತೆ ಹಚ್ಚಲಾಗಿದೆ ಅಂತ ಬಿಜೆ ಮೆಡಿಕಲ್ ಕಾಲೇಜಿನ ಸರ್ಜರಿ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ರಜೀಶ್ ಪಟೇಲ್ ಅವರು ಈಗಾಗಲೇ ತಿಳಿಸಿದ್ದಾರೆ. ಇದುವರೆಗೂ ಕೂಡ ಸುಮಾರು 18 ರಿಂದ 19 ಪಾರ್ಥಿವ ಶರೀರಗಳನ್ನ ಅವರ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಮಾಡಲಾಗಿದೆ. ಈಗ ಈ ಶವಾಗಾರದ ಎದುರುಗಡೆ ಮೃತರ ಸಂಬಂಧಿಕರು ಕೂಡ ಕಾಯ್ತಾ ಇದ್ದಾರೆ. ಮುಖ್ಯವಾಗಿ ಮೊನ್ನೆಯಿಂದಲೂ ಕೂಡ ಈ ಆಸ್ಪತ್ರೆಗೆ ಬಂದು ತಮ್ಮ ಡಿಎನ್ಎ ಸ್ಯಾಂಪಲ್ ಅನ್ನ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿಗೆ ನೀಡಿದ್ರು. ಆಸ್ಪತ್ರೆ ವೈದ್ಯಾಧಿಕಾರಿಗಳು ಡಿಎನ್ಎ ಸ್ಯಾಂಪಲ್ ಅನ್ನ ಪಡ್ಕೊಂಡು ಪಾರ್ಥಿವ ಶರೀರಗಳ ಜೊತೆಗೆ ಡಿಎನ್ಎ ಮ್ಯಾಚಿಂಗ್ ಮಾಡುವಂತ ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ. ವೈಜ್ಞಾನಿಕವಾಗಿಯೇ ಪಾರ್ಥಿವ ಶರೀರಗಳ ಗುರುತನ್ನ ಪತ್ತೆ ಹಚ್ಚುವಂತ ಕೆಲಸ ನಡೀತಾ ಇದೆ. ಇಲ್ಲಿ ಮುಖ್ಯವಾಗಿ ಸುಮಾರು 100ಕ್ಕೂ ಹೆಚ್ಚು ಆಂಬುಲೆನ್ಸ್ಗಳು ಕೂಡ ಈ ಪಕ್ಕದಲ್ಲೇ ರೆಡಿಯಾಗಿ ನಿಂತಿವೆ. ಆಂಬುಲೆನ್ಸ್ಗಳ ಮೂಲಕ ಪಾರ್ಥಿವ ಶರೀರಗಳನ್ನ ಮೃತರ ಮನೆಗಳಿಗೆ, ಅವರ ಊರುಗಳಿಗೆ, ಜಿಲ್ಲೆಗಳಿಗೆ ಕಳಿಸುವಂತ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಈ ಕಡೆ ಒಂದು ಶವಾಗಾರದ ಎದುರುಗಡೆ ತಾವು ನೋಡಬಹುದು, ಇಲ್ಲಿ ಒಂದು ಜರ್ಮನ್ ಟೆಂಟ್ ಅನ್ನ ಇವತ್ತು ಬೆಳಿಗ್ಗೆ ಹಾಕಲಾಗಿದೆ. ಇಲ್ಲಿ ಮೃತರ ಸಂಬಂಧಿಕರೆಲ್ಲರೂ ಕೂಡ ಬಂದು ಕುಳಿತುಕೊಂಡು ಪಾರ್ಥಿವ ಶರೀರದ ಹಸ್ತಾಂತರಕ್ಕಾಗಿ ಕಾಯ್ತಾ ಇದ್ದಾರೆ. ಕೆಲವರಿಗೆ ಈಗಾಗಲೇ ಪಾರ್ಥಿವ ಶರೀರನ ತೆಗೆದುಕೊಂಡು ಹೋಗ್ಲಿಕ್ಕೆ ಬರಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ ಹಾಗೂ ಆಸ್ಪತ್ರೆಯಿಂದ ಮಾಹಿತಿಯನ್ನು ನೀಡಲಾಗಿತ್ತು. ಹಾಗಾಗಿ ಫೋನ್ ಕಾಲ್ ಬಂದಂತವರು ಕೂಡ ಇಲ್ಲಿ ಬಂದಿದ್ದಾರೆ. ಮತ್ತೆ ಫೋನ್ ಕಾಲ್ ಬರ್ದೇ ಇದ್ರು ಕೂಡ ಇಲ್ಲಿಗೆ ಬಂದು ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗ್ಲಿಕ್ಕಾಗಿನೇ ಮೃತರ ಕುಟುಂಬಸ್ಥರು, ಸಂಬಂಧಿಕರು ಕಾಯ್ತಾ ಇರತಕ್ಕಂಥ ದೃಶ್ಯವನ್ನ ಇಲ್ಲಿ ತಾವು ನೋಡಬಹುದು. ಸುಮಾರು ಈಗ ಇದುವರೆಗೂ 18-19 ಪಾರ್ಥಿವ ಶರೀರಗಳನ್ನು ಮಾತ್ರವೇ ಅವರ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಮಾಡಲಾಗಿದೆ. ಇನ್ನುಳಿದಂತೆ ವಿಮಾನ ದುರಂತದಲ್ಲಿ ಮೃತಪಟ್ಟಂತವರ ಪಾರ್ಥಿವ ಶರೀರಗಳನ್ನ ಹಸ್ತಾಂತರ ಮಾಡಲಿಕ್ಕಾಗಿನೇ ಡಿಎನ್ಎ ಮ್ಯಾಚಿಂಗ್ ಅನ್ನು ಕೂಡ ನಡೆಸಲಾಗ್ತಾ ಇದೆ. ಈಗ ಮೊದಲೇ ದಿನ ವೈದ್ಯಕೀಯ ವಿದ್ಯಾರ್ಥಿಗಳ ಪಾರ್ಥಿವ ಶರೀರವನ್ನ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿತ್ತು. ಈಗ ನಿನ್ನೆಯಿಂದಲೂ ಕೂಡ ವಿಮಾನ ದುರಂತದಲ್ಲಿ ಮೃತಪಟ್ಟವರ ಪಾರ್ಥಿವ ಶರೀರವನ್ನ ಹಸ್ತಾಂತರ ಮಾಡತಕ್ಕಂಥ ಪ್ರಕ್ರಿಯೆಯನ್ನು ನಡೆಸಲಾಗ್ತಾ ಇದೆ. ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಮೃತರ ಕುಟುಂಬಸ್ಥರು ಬಂದಿರೋದು ನೋಡಬಹುದು. ಇವರೆಲ್ಲರೂ ಕೂಡ ಗುಜರಾತ್ ರಾಜ್ಯದವರು, ಪಕ್ಕದ ರಾಜಸ್ಥಾನ ರಾಜ್ಯದವರು ಕೂಡ ಇದ್ದಾರೆ. ಗುಜರಾತ್ನ ಬೇರೆ ಬೇರೆ ಜಿಲ್ಲೆಗಳಿಂದ ಜನ ಬಂದು ಇಲ್ಲಿ ತಮ್ಮ ಮೃತರ ಪಾರ್ಥಿವ ಶರೀರಗಳನ್ನ ತೆಗೆದುಕೊಂಡು, ಕುಟುಂಬಸ್ಥರ ಪಾರ್ಥಿವ ಶರೀರ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಇಲ್ಲಿ ಕಾಯ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಬೇರೆ ಬೇರೆ ಸಂಘ ಸಂಸ್ಥೆಯವರು ಕೂಡ ಬಂದಿದ್ದಾರೆ. ಮುಖ್ಯವಾಗಿ ಮೃತರ ಕುಟುಂಬಸ್ಥರಿಗೆ ಕೌನ್ಸಿಲಿಂಗ್ ಅನ್ನ ಮಾಡ್ಲಿಕ್ಕೋಸ್ಕರ ಕೂಡ ಬಂದಿದ್ದಾರೆ. ಅವರನ್ನು ಕೂಡ ಈಗ ಮಾತಾಡೋಣ. जी आपको कौन सा संस्था से आया, आप इधर लोगों के साथ क्या बात कर रहे हैं, उनको कैसा काउंसलिंग भी कर रहे हैं? हम तो महिला समन्वय से आए हैं और सेवा का कार्य कर रहे हैं. परिजनों को मिल रहे हैं, उनके साथ बात कर रहे हैं, क्या बोल रहे हैं उनको? ऐसे समय में तो क्या बोल सकते हैं, जो उनको सांत्वना मिले ऐसा सांत्वना दे रहे हैं, बस काउंसलिंग भी कर रहे हैं. ಇಲ್ಲಿ ಮಹಿಳಾ ಸಂಘಟನೆಯವರು ಕೂಡ ಬಂದಿದ್ದಾರೆ. ಮೃತರ ಸಂಬಂಧಿಕರಿಗೆ ಸಾಂತ್ವನವನ್ನು ಹೇಳೋದು, ಅವರಿಗೆ ದುಃಖದ ಸಂದರ್ಭದಲ್ಲಿ ಧೈರ್ಯವನ್ನು ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಮತ್ತು ಕೌನ್ಸಿಲಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ವಿಮಾನ ದುರಂತ ಆಗೋಗಿದೆ, ನೀವು ಕುಟುಂಬದವರನ್ನ ಕಳ್ಕೊಂಡಿದ್ರೆ, ಆದ್ರೆ ನೀವು ಜೀವನದಲ್ಲಿ ಧೈರ್ಯದಿಂದ ಇರಬೇಕು, ಧೈರ್ಯದಿಂದ ಜೀವನದಲ್ಲಿ ಮುನ್ನುಗ್ಗುವಂತ ಕೆಲಸವನ್ನ ಮಾಡಬೇಕು, ನೀವು ಧೈರ್ಯವನ್ನ ಕಳ್ಕೊಳ್ಬಾರ್ದು ಅಂತೇಳಿ ಅವರಿಗೆ ಧೈರ್ಯವನ್ನು ಹೇಳ್ತಕ್ಕಂಥದ್ದು, ಆತ್ಮವಿಶ್ವಾಸ ತುಂಬುವಂತ ಕೆಲಸವನ್ನು ಕೂಡ ಮಹಿಳಾ ಸಂಘಟನೆಗಳು ಕೂಡ ಮಾಡ್ತವೆ. ಇಲ್ಲಿ RSS ನ ಸ್ವಯಂ ಸೇವಕರು ಕೂಡ ಮೃತರ ಸಂಬಂಧಿಕರಿಗೆ ನೆರವಾಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಬೇಕಾದಂತ ವ್ಯವಸ್ಥೆಯನ್ನು ಮಾಡುವಂತ ಕೆಲಸವನ್ನು ಕೂಡ RSS ನ ಸ್ವಯಂ ಸೇವಕರುಗಳು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ತಾವು ನೋಡಬಹುದು, RSS ನ ಸ್ವಯಂ ಸೇವಕರು ಕೂಡ ಬಂದಂತಹ ಜನರಿಗೆ ನೀರು, ಜ್ಯೂಸು ಸೇರಿದಂತೆ ಊಟ ತಿಂಡಿಯನ್ನ ಪೂರೈಸತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಮುಖ್ಯವಾಗಿ ಇಲ್ಲಿ ಶವಾಗಾರದ ಎದುರುಗಡೆನೆ ನೂರಾರು ಸಂಖ್ಯೆಯಲ್ಲಿ ಕಾಯ್ತಾ ಇದ್ದಾರೆ. ಡಿಎನ್ಎ ಮ್ಯಾಚಿಂಗ್ ಆಗ್ತಾ ಇದ್ದಂತೆ ಪಾರ್ಥಿವ ಶರೀರಗಳನ್ನ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಮಾಡಲಾಗ್ತಾ ಇದೆ. ಆದ್ರೆ ಡಿಎನ್ಎ ದೊಡ್ಡ ಸವಾಲು, ಯಾಕೆಂತಂದ್ರೆ ವಿಮಾನ ದುರಂತದಲ್ಲಿ ಮೃತಪಟ್ಟವರ ಶವಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾದಂತಹ ಸ್ಥಿತಿಯಲ್ಲಿವೆ. ಯಾವುದೇ ದೇಹಗಳನ್ನು ಕೂಡ ಗುರುತನ್ನ ಪತ್ತೆ ಹಚ್ಚುವಂಥದ್ದು ಸುಲಭ ಅಲ್ಲ. ದೇಹದ ಗುರುತನ್ನ ಪತ್ತೆ ಹಚ್ಚಲಿಕ್ಕಾಗಿ ಈಗ ವೈಜ್ಞಾನಿಕವಾದಂತಹ ಡಿಎನ್ಎ ಮ್ಯಾಚಿಂಗ್, ಡಿಎನ್ಎ ಸ್ಯಾಂಪಲ್ ಪರೀಕ್ಷೆಯನ್ನ ವೈದ್ಯರುಗಳು ನಡೆಸ್ತಾ ಇದ್ದಾರೆ. ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರ ಪಾರ್ಥಿವ ಶರೀರವನ್ನು ಕೂಡ ಇನ್ನೂ ಗುರುತನ್ನ ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಗಿಲ್ಲ. ವಿಜಯ್ ರೂಪಾನಿ ಅವರ ಕುಟುಂಬಸ್ಥರ ಡಿಎನ್ಎ ಸ್ಯಾಂಪಲ್ ಅನ್ನು ಕೂಡ ವೈದ್ಯರುಗಳು ಪಡ್ಕೊಂಡಿದ್ದಾರೆ. ಅವರ ಶವದ ಗುರುತು ಪತ್ತೆಗಾಗಿ ಡಿಎನ್ಎ ಮ್ಯಾಚಿಂಗ್ ನಡೆಸುವಂತ ಕೆಲಸವನ್ನು ಕೂಡ ಬಿಜೆ ಮೆಡಿಕಲ್ ಕಾಲೇಜಿನ ವೈದ್ಯರು ಮತ್ತು ಸಿವಿಲ್ ಆಸ್ಪತ್ರೆ ವೈದ್ಯರು ಮೊನ್ನೆಯಿಂದಲೂ ಕೂಡ ಮುಂದುವರೆಸಿದ್ದಾರೆ. ಕ್ಯಾಮರಾಮನ್ ಅವಿರಾಜ್ ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಅಹಮದಾಬಾದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.